ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಅತ್ಯದ್ಭುತವಾದ ಪುಷ್ಯ ಮಾಸ ಅಂತ ಹೇಳಿದ್ರೆ ಶನಿ ದೇವರಿಗೆ ತುಂಬ ಇಷ್ಟ. ಅದು ಶನಿವಾರ ಅಂದಾಗ ಎಲ್ಲಿಲ್ಲದ ಪ್ರೀತಿಕರವಾದ ದಿನ ಅಂತ ಹೇಳಬಹುದು. ಶನಿ ದೇವರು ನಮ್ಮ ಜೀವನದಲ್ಲಿ ಬಂದಾಗ ಶಿಸ್ತನ್ನು ಕಲಿಸ್ತಾನೆ, ಹಾಗೂ ಕಷ್ಟಗಳು ಯಾವ ರೀತಿ ನಾವು ಎದುರಿಸಬೇಕು ಅಂತ ಕಲಿಸ್ತಾನೆ. ಈ ದಿನ ನಾವು ಕಲಿಯುಗದ ದೈವ ಭಗವಂತನು ಶ್ರೀ ಮಹಾವಿಷ್ಣುವನ್ನು ಯಾರು ಪೂಜೆ ಮಾಡ್ತಾರೋ ಈ ಕಲಿಯುಗದಲ್ಲಿ ಶನಿ ದೋಷಗಳು ಇರೋದಿಲ್ಲ ಅನ್ನುವಂಥದ್ದು ಕೂಡ ಸತ್ಯ. ಈ ದಿನಗಳಲ್ಲಿ ತಪ್ಪದೆ ನಾವು ಕೆಲವೊಂದು ನಮ್ಮ ಪರಿಹಾರ ಶಾಸ್ತ್ರಗಳಲ್ಲೂ ಕೂಡ ತಿಳಿಸಿರುವ ಆ ಒಂದು ಚೇಂಜಸ್ ಬದಲಾವಣೆಗಳನ್ನು ನಾವು ಮಾಡಿಕೊಂಡಾಗ ನಾವು ತುಂಬ ಖುಷಿಯಾಗಿ ಸಂತೋಷವಾಗಿ ಇರಬಹುದು. ಸಂತೋಷ ಅಂದಾಗ ನಾವು ಬಯಸಿದಂಥ ಜೀವನ, ಇನ್ನೊಬ್ಬರಿಗೆ ಕಷ್ಟ ಆಗದೇ ಇರುವಂಥ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸುಖ, ಸಂತೋಷ, ನೆಮ್ಮದಿ ಪಡ್ಕೊಳ್ಳೋದಕ್ಕೆ ಮಾಡುವಂಥ ಪರಿಹಾರಗಳು ಹಾಗೂ ಬದಲಾವಣೆಗಳು. ಶನಿವಾರದ ದಿನ ಸಾಕಷ್ಟು ಜನ ಕಪ್ಪು ಬಟ್ಟೆಗಳನ್ನು ಗೊತ್ತಿಲ್ಲದೆ ಹಾಕ್ಕೊಳ್ಬಿಡ್ತಾರೆ. ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ದಿನಗಳಲ್ಲಿ ಕಪ್ಪು ಬಟ್ಟೆಗಳನ್ನು ಹಾಕ್ಕೊಳ್ಬಾರ್ದು. ಆದರೆ ಈಗ ಚಳಿಗಾಲ ಕೂಡ ಇರೋದರಿಂದ ನಾವು ಒಳ್ಳೆ ಒಂದು ಯಾರಿಗಾದರೂ ದಾನ ಧರ್ಮ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇದೆ ಹಾಗೂ ಶಕ್ತಿಯ ಅನುಸಾರ ಮಾಡ್ಕೊಳ್ಬಹುದು ಅನ್ನೋದಿದ್ರೆ ತಪ್ಪದೆ ನೀವು ಕಪ್ಪು ಕಂಬಳಿಗಳನ್ನು, ಛತ್ರಿ ಹಾಗೂ ಚಪ್ಪಲಿಗಳನ್ನು ಸ್ವೆಟರ್ ರೂಪದಲ್ಲಿ, ಯಾವುದೋ ಒಂದು ಶಾಲ್ವ ರೂಪದಲ್ಲಿ ಈ ರೀತಿ ದಾನ ಮಾಡಬಹುದು. ಈ ಥರ ದಾನ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಮ ಕೆಲಸಗಳು ಏನಿರುತ್ತೆ ನೋಡಿ ಸರಾಗವಾಗಿ ನಡೆಯುತ್ತೆ ಸ್ನೇಹಿತರೆ. ಯಾವಾಗಲೂ ನಾವು ಪ್ರತಿಯೊಂದು ದಿನ ಕೂಡ ಪೂಜೆ ಪುನಸ್ಕಾರಗಳಲ್ಲೇ ಕೂಡ ಮಾಡಿಕೊಂಡು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಅಂತಿಲ್ಲ. ನಾವು ಯಾರಿಗಾದರೂ ನಿರ್ಗತಿಕರಿಗೆ ದಾನ ಮಾಡೋದ್ರಿಂದ ಅವರ ಅವಶ್ಯಕತೆಗಳಿಗೆ ಏನಾದರೂ ಒಂದು ನಾವು ಕೊಡೋದ್ರಿಂದ ಕೂಡ ತುಂಬ ಉತ್ತಮವಾಗಿ ನಮ್ಮ ಕಷ್ಟಗಳನ್ನು ನಾವು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಆ ದಿನ ಅನ್ನುವಂಥದ್ದು ಅನುವು ಮಾಡಿಕೊಡುತ್ತೆ. ಭಗವಂತನೇ ತಿಳಿಸಿರುವಂಥದ್ದು. ಅದಕ್ಕೋಸ್ಕರ ನಾವು ತಪ್ಪದೆ ನಮ್ಮ ಮನೆಯ ಹತ್ತಿರ ಈ ಸಣ್ಣ ಪರಿಹಾರವನ್ನು ಶನಿವಾರ ನಾವು ಇದನ್ನು ಮಾಡ್ಕೊಳ್ಬಹುದು. ನಾವು ಪೂಜೆ ಮಾಡಲಿ ಅಥವಾ ಬಿಡಲಿ, ತುಳಸಿ ಗಿಡಗಳನ್ನು ಮನೆ ಹತ್ರ ಇಟ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಉತ್ತಮವಾದಂಥ ಗಾಳಿ ಅನ್ನೋದು ನಮಗೆ ಸಿಗುತ್ತೆ. 22 ಗಂಟೆಗಳು ಕೂಡ ಗಾಳಿಯನ್ನು ಬಿಡುವಂಥದ್ದು, ಆಮ್ಲಜನಕವನ್ನು ಬಿಡುವಂಥದ್ದು. ನಾವು ಎಲ್ಲ ಗಿಡ ಮರಗಳನ್ನು ನೋಡ್ತಾ ಇರ್ತೀವಿ. ರಾತ್ರಿ ಅದು ಇಂಗಾಲದ ಡೈಆಕ್ಸೈಡನ್ನು ಬಿಡುತ್ತೆ. ಅಂದರೆ ಎಲ್ಲ ಗಿಡಗಳು ಬೆಳಗ್ಗೆ ಎಲ್ಲ ಕೂಡ ನಮಗೆ ಆಮ್ಲಜನಕವನ್ನು ರಿಲೀಸ್ ಮಾಡುವಂಥದ್ದು ನಿಮ್ಮೆಲ್ರಿಗೂ ಗೊತ್ತಿರುವಂಥದ್ದೇ. ಅದಕ್ಕೋಸ್ಕರ ತಪ್ಪದೆ ನಾವು ಈ ತುಳಸಿ ಗಿಡ ಅನ್ನುವಂಥದ್ದು ವಿಶೇಷವಾಗಿ ನಮ್ಮ ಮನೆಯ ಹತ್ತಿರ ಇಟ್ಕೊಂಡಾಗ ಯಾವುದೇ ರೀತಿಯಂಥ ಸಮಸ್ಯೆಗಳು, ನಕಾರಾತ್ಮಕ ಭಾವನೆಗಳು ಕೂಡ ನಮಗೆ ಮೂಡೋದಿಲ್ಲ. ನಮ್ಮ ಮನೆಯ ಮೇಲೆ ಕೂಡ ಯಾರ ಕಣ್ಣು ಬೀಳೋದಿಲ್ಲ. ಬಿದ್ದರೂ ಅದು ಆ ಪ್ರಭಾವದ ರೂಪದಲ್ಲಿ ನಮಗೆ ತಟ್ಟೋದಿಲ್ಲ. ಕಷ್ಟಗಳು ಅನ್ನುವಂಥದ್ದು ಸಹಜ, ಬರುತ್ತೆ ಹೋಗುತ್ತೆ. ಆದರೆ ಕಷ್ಟಗಳೇ ಬರೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಬರುವಂಥ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸೋದಕ್ಕೂ ನಮಗೆ ಸಹಾಯ ಮಾಡುತ್ತೆ ಈ ಪರಿಹಾರಗಳೆಲ್ಲವೂ ಕೂಡ. ಏಕೆಂದರೆ ನಾವು ಬರೀ ದುಡಿತಾ ಇದ್ದೀವಿ. ಆದರೂ ನಮ್ಮ ಲೈಫಲ್ಲಿ ಏನೂ ಬದಲಾವಣೆನೇ ಇಲ್ಲ. ಅದು ಅಲ್ಲಿಗಲ್ಲಿಗೆ ಸರೋಗ್ತಾ ಇದೆ. ಇನ್ನು ಲಾಸ್ಟು ನಾವು ತಿಂಗಳ ಕೊನೆಯಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಮತ್ತೆ ಸಾಲ ಮಾಡುವಂಥ ಪರಿಸ್ಥಿತಿ ತಂದಿಟ್ಕೊಳ್ತೀವಿ. ಗೊತ್ತೇ ಆಗೋದಿಲ್ಲ ನಮಗೂ ಕೂಡ ಅಂತ ನಾವು ಒಂದು ಸಾರಿ ಯೋಚನೆ ಮಾಡ್ತೀವಿ. ಅದನ್ನೆಲ್ಲವೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ, ನಮ್ಮ ಆದಾಯ ಹೆಚ್ಚು ಮಾಡೋದಕ್ಕೆ ತುಂಬ ಒಳ್ಳೆಯ ಪರಿಹಾರ ಅಂತ ಹೇಳ್ಬಹುದು. ದಂಪತಿಗಳು ಮುಖ್ಯವಾಗಿ ಎಷ್ಟೋ ಹಾಸ್ಪಿಟಲ್ ನೋಡಿಸಿರ್ತಾರೆ, ದೇವಸ್ಥಾನಗಳು ಸುತ್ತಿರ್ತಾರೆ, ಇದೆಲ್ಲವೂ ಮಾಡಿರ್ತೀರ. ಅದರ ಜೊತೆ ಈಗ ಒಳ್ಳೆ ಹಾಸ್ಪಿಟ್ಲು, ಡಾಕ್ಟರ್ಸು ಎಲ್ಲವೂ ಇದೆ ಫೆಸಿಲಿಟಿ. ಅದನ್ನು ನೋಡಿಸ್ಕೊಂಡಾದ್ಮೇಲೂ ಕೂಡ ನಮಗೆ ಆ ಒಂದು ದೇವರ ಮೇಲೆ ಭಾರ ಹಾಕಿ ನಮ್ಮ ಮನೆಯ ಹತ್ತಿರ ಇರುವಂಥ
ತುಳಸಿ ಗಿಡಕ್ಕೆ ನಾವು ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಮುಖ್ಯವಾಗಿ ಒಂದು 5 ನಿಮಿಷ ಸಮಯ ಮಾಡಿಕೊಂಡು ಯಾರಿಗೆ ಆಗಿರಬಹುದು, ಏನೇ ಸಮಸ್ಯೆ ಆಗಿರಬಹುದು, ಇದನ್ನು ನೆನಪಲ್ಲಿಟ್ಕೊಳ್ಳಿ. ನಂಬಿಕೆ ಇಟ್ಟು ನೀವೇನಾದರೂ ತುಳಸಿ ಗಿಡದ ಹತ್ತಿರ ಈ ಪರಿಹಾರಗಳು ಹಾಗೂ ಇದ್ರ ಜೊತೆ ಪುಟ್ಟದಾಗಿ ದೀಪಾರಾಧನೆ ಮಾಡಿ ಕೂತ್ಕೊಂಡು, ಈಗ ನಮ್ಮ ಸ್ನೇಹಿತರಾಗಿರಬಹುದು ಅಥವಾ ನಾವು ಯಾರ ಹತ್ರ ನಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಳ್ತೀವಿ ನೋಡಿ, ಆ ರೀತಿ ನಾವು ತುಳಸಿ ಮಾತೆಯ ಹತ್ರ ಹೇಳ್ಕೊಂಡಾಗ ತಪ್ಪದೆ ಆ ತಾಯಿ ಕೇಳ್ತಾಳೆ ಸ್ನೇಹಿತರೆ. ಕೇಳಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾಳೆ. ಇದು ತುಂಬ ಚೆನ್ನಾಗಿ ನಮಗೆ ಆ ರಿಸಲ್ಟನ್ನು ಕೊಡುವಂಥದ್ದು. ಅದಕ್ಕೆ ಒಂದು ಹಸಿ ಹಾಲನ್ನು ನೀವು ಒಂದು 5-6 ಸ್ಪೂನ್ ತಗೊಳ್ಳಿ ಸಾಕು, ಜಾಸ್ತಿ ಏನೂ ಬೇಕಾಗಿಲ್ಲ. ಹಾಲು ಅನ್ನುವಂಥದ್ದು ತುಂಬಾ ಪರಿಶುದ್ಧವಾಗಿರುವಂಥದ್ದು. ಹಸು ಹಾಲನ್ನು ತಗೊಳ್ಳಿ, ಅದರಲ್ಲಿ ನಾವು ಸ್ವಲ್ಪ ಗಂಧವನ್ನು ಮಿಕ್ಸ್ ಮಾಡಬೇಕು. ಗಂಧ ಪ್ರತಿ ಕೆಲಸದಲ್ಲೂ ಕೂಡ ತುಂಬ ಕೆಲಸವನ್ನು ಮಾಡುತ್ತೆ ಅಂತ ಹೇಳಬಹುದು. ಅದಕ್ಕೋಸ್ಕರ ಸ್ವಲ್ಪ ಕಾಳು ಮೆಣಸನ್ನು, ಒಂದು 3 ಕಾಳು ಮೆಣಸನ್ನು ತಗೊಂಡಿದ್ದೆ, ಪುಡಿ ಮಾಡಿ ಇದ್ರ ಒಳಗಡೆ ಹಾಕಬೇಕು. ಕಾಳು ಮೆಣಸು ದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡುತ್ತೆ. ಧನಿಯಾ ಬಂದು ಲಕ್ಷ್ಮೀ ದೇವಿಯ ಸಂಕೇತ. ಲಕ್ಷ್ಮೀ ದೇವಿಯನ್ನು ಒಲಿಸ್ಕೊಳ್ಳಲು ನಾವು ಪರಿಹಾರದ ಮುಖಾಂತರ ತೆಗೆದುಕೊಳ್ಳುತ್ತಿರುವ ಧನಿಯಾ ಕಾಳನ್ನು ಸ್ವಲ್ಪ ತಗೊಂಡು ಅದನ್ನು ಕೂಡ ಇಷ್ಟು ಪುಡಿ ಮಾಡಿದ್ದೆ. ನೀವು ಇದನ್ನೆಲ್ಲವೂ ಮಿಕ್ಸ್ ಮಾಡಿ ತುಳಸಿ ಗಿಡಕ್ಕೆ ಹಾಕಬೇಕು. ಸಂಜೆ ನೀವು 7 ಗಂಟೆಯ ಒಳಗಡೆ ಮಾಡ್ಕೊಂಡು ಬಿಡಿ, ಅದಕ್ಕೆ ಮೇಲೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ರೀತಿ ನೀವು 4 ಗಂಟೆ 50 ನಿಮಿಷದ ಮೇಲೆ 7 ಗಂಟೆಯ ಒಳಗಡೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ. ನಿಮ್ಮ ಮನೆಯ ಮುಂದೆ ಇರುವಂಥ ತುಳಸಿ ಗಿಡವನ್ನು ಪ್ರದಕ್ಷಿಣೆ ಹಾಕುವಂಥ ವ್ಯವಸ್ಥೆ ಏನಾದರೂ ನೀವು ಇಟ್ಕೊಂಡಿದ್ರೆ ಪ್ರದಕ್ಷಿಣೆ ಹಾಕಿ ಕೇಳಿಕೊಂಡು, ಮನೆಯಲ್ಲಿ ಎಷ್ಟೆಲ್ಲ ಸಮಸ್ಯೆಗಳು ಇರುತ್ತೆ ನೋಡಿ, ಒಂದು 5 ನಿಮಿಷ ಕೂತ್ಕೊಂಡು ನೀವು ಹೇಳ್ಕೊಳ್ಳಿ ಸ್ನೇಹಿತರೆ ತುಳಸಿ ಗಿಡದ ಹತ್ತಿರ. ಈ ರೀತಿ ಹೇಳ್ಕೊಳ್ತಾ ಬಂದಾಗ ಶ್ರೀ ಮಹಾವಿಷ್ಣು ಸಮೇತ ಲಕ್ಷ್ಮೀದೇವಿ ಸಂಧ್ಯಾ ಸಮಯದಲ್ಲಿ ಬರ್ತಾರೆ. ಯಾರು ತುಳಸಿ ಗಿಡದ ಹತ್ರ ಈ ರೀತಿ ಮಾಡ್ಕೊಳ್ತಾ ಇರ್ತಾರೆ ನೋಡಿ, ತುಂಬ ಚೆನ್ನಾಗಿ ನಮಗೆ ಆ ಭಗವಂತನ ಆಶೀರ್ವಾದ ಅನ್ನೋದು ಸಿಗುತ್ತೆ. ಯಾಕಂದರೆ ಕಲಿಯುಗದ ಭಗವಂತ ನಂಬಿಕೆಯಿಂದ ಯಾರು ಏನೇ ಕೇಳಿದ್ರೂ ತಪ್ಪದೆ ಅವರು ಈ ಪರಿಹಾರಕ್ಕೆ ನಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ಸಂಘರ್ಷಗಳಿಗೆ ದಾರಿಯನ್ನು ಹುಡುಕೊಡ್ತಾರೆ ಅಂತಲೇ ಹೇಳಬಹುದು. ಇಷ್ಟು ಸುಲಭವಾಗಿ ಪ್ರತಿಯೊಬ್ಬರೂ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.